ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಡ್ರೈವ್ ವಿತ್ ಸ್ಮಾರ್ಟ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ವೆಹಿಕಲ್ನ ಯಾವ ರೀತಿ ಮೂವ್ ಮಾಡೋದು ಅಂತ ತಿಳ್ಕೊಳ್ತಾ ಹೋಗೋಣ. ಸೊ ಹಾಗೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲೆಲ್ಲ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಸೊ ಆಗ ಮಾತ್ರ ನಾನು ಪಟ್ಟಿರೋ ಪ್ರತಿಯೊಂದು ಪ್ರಯತ್ನವೂ ನಿಮಗೆ ತಲುಪೋಕ್ಕೆ ಸಾಧ್ಯ ಆಗುತ್ತೆ. ವೆಹಿಕಲ್ನ ಡ್ರೈವ್ ಮಾಡೋದಕ್ಕೆ ನಾವು ಕೆಲವೊಂದಷ್ಟು ಪ್ರೀ ಚೆಕ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ಪ್ರೀ ಚೆಕ್ ಅಂತಂದರೆ ನಿಮಗೆ ಹೊಸದಾಗಿ ಡ್ರೈವ್ ಮಾಡೋರು ಏನಂತಂದರೆ ನಿಮಗೆ ಕ್ಲಚ್ ಬಿಟ್ಟಿದ ತಕ್ಷಣ ವೆಹಿಕಲ್ ಜಂಪ್ ಆಗೋದು ಮತ್ತು ಜರ್ಕ್ ಹೊಡೆಯೋದು, ಸೊ ಆ ರೀತಿಯಲ್ಲಿ ಆಗ್ತಾ ಇರುತ್ತೆ. ಸೊ ಆ ರೀತಿ ಆಗಬಾರ್ದು ಅಂತಂದರೆ ಕೆಲವೊಂದಷ್ಟು ಪ್ರೀ ಚೆಕ್ ಇರ್ತವೆ. ನೀವು ಲೈಕ್ ವೆಹಿಕಲ್ ಜರ್ಕ್ ಆಗದೆ ಇರುತ್ತೆ, ನಿಮಗೆ ಸೀಟ್ ಅರೇಂಜ್ ಮಾಡ್ಕೊಬೇಕಾಗತ್ತೆ. ಸೊ ಅದನ್ನು ನೋಡ್ಕೋಬೇಕಾಗತ್ತೆ. ಸೊ ಅದನ್ನು ಫಸ್ಟು ಪ್ರೀ ಚೆಕ್ ಮಾಡ್ಕೋಬೇಕಾಗತ್ತೆ. ನಾವು ಪ್ರೀ ಚೆಕ್ನ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೆ ಫ್ರೆಂಡ್ಸ್, ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಮೊದಲನೇದಾಗಿ ಕಾರು ಓಡಿಸೋಕ್ಕೆ ಕಲಿಯೋರು ಮೊದಲನೇದಾಗಿ ಎಲ್ಲೆಲ್ಲಿ ಮಾಡಿಸ್ಬೇಕಾಗತ್ತೆ, ಲರ್ನರ್ಸ್ ಲೈಸೆನ್ಸ್ ಅಂತಾರೆ. ಸೊ ಆ ಲರ್ನರ್ಸ್ ಲೈಸೆನ್ಸ್ನ ಮಾಡ್ಕೋಬೇಕಾಗತ್ತೆ. ಲರ್ನರ್ ಲೈಸೆನ್ಸ್ ಆಗಬೇಕು ಅಂತಂದರೆ ನೀವು 18 ಏಜ್ ಆಗಿರಬೇಕು. ಮತ್ತು ಲರ್ನರ್ಸ್ ಲೈಸೆನ್ಸ್ ಇರೋರು ಕಾರ್ ಡ್ರೈವಿಂಗ್ ಯಾರು ಬರುತ್ತೋ ಅವ್ರ ಜೊತೆಗೆ ನೀವು ಕಾರ್ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಮುಂಚೆ ವೆಹಿಕಲ್ನ ಡ್ರೈವ್ ಮಾಡೋದಕ್ಕೆ ಯಾವ್ದು ಪ್ರೀ ಚೆಕ್ ಇರುತ್ತೆ ಮತ್ತು ಅದ್ರ ಬಗ್ಗೆ ಟಿಪ್ಸ್ನ ನಾನು ಈಸಿಯಾಗಿ ಕೊಡ್ತಾ ಹೋಗ್ತೀನಿ, ಅದನ್ನು ತಿಳ್ಕೊಳ್ತಾ ಹೋಗಿ. ಸೊ ಮೊದಲನೇದಾಗಿ ಸೀಟ್ ಅರೇಂಜ್ಮೆಂಟ್ ಮಾಡ್ಕೊಬೇಕಾಗತ್ತೆ. ಸೀಟ್ ಅರೇಂಜ್ಮೆಂಟ್ ಯಾವ ರೀತಿ ಅಂತಂದರೆ, ಸೊ ಕೆಲವೊಂದಷ್ಟು ಜನ ಹೈಟ್ ಇರ್ತಾರೆ, ಕೆಲವೊಂದಷ್ಟು ಜನ ಗಿಡ್ಡಿಗಿರ್ತಾರೆ. ಸೊ ಅವ್ರಿಗೆ ಸೀಟ್ ಅರೇಂಜ್ಮೆಂಟು ಈ ರೀತಿ ಕೊಟ್ಟಿರ್ತಾರೆ. ಸೊ ಈ ರೀತಿ ಕುತ್ಕೊಂಡಿದ ತಕ್ಷಣ ಸೀಟ್ ಅರೇಂಜ್ ಮಾಡ್ಕೊಳ್ತೀನಿ ಮತ್ತು ವೆಹಿಕಲ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ ಅಂದರೆ ಆಗಲ್ಲ. ಸೊ ಮೊದಲನೇದಾಗಿ ಸೀಟ್ ಅರೇಂಜ್ಮೆಂಟ್ ಯಾವ ರೀತಿ ಬರಬೇಕು ಅಂತಂದರೆ, ನೀವು ಸೀಟ್ ಹೈಟಿಗೆ ತಕ್ಕಂತೆ ಅರೇಂಜ್ ಮಾಡಿಕೊಂಡು ಸೊ ಇಲ್ಲಿ ಕ್ಲಚ್ನ ಪ್ರೆಸ್ ಮಾಡಬೇಕಾಗತ್ತೆ. ಕ್ಲಚ್ಚು ಕಂಪ್ಲೀಟಾಗಿ ಪ್ರೆಸ್ ಆದರೆ ಮಾತ್ರ ನಿಮಗೆ ಸೀಟ್ ಕರೆಕ್ಟಾಗಿ ಅರೇಂಜ್ ಆಗಿದೆ ಅಂತ ಅರ್ಥ. ಕೆಲವೊಬ್ಬರು ಜನ ಕೆಲ ಕುಳ್ಳು ಇರ್ತಾರಲ್ವ, ಅವ್ರು ಏನು ಮಾಡ್ತಾರೆ, ತೀರಾ ಮುಂದೆ ಹಾಕೊತಾರೆ. ಸೊ ತೀರಾ ಮುಂದೆ ಹಾಕೊಂಡ್ಮೇಲೆ ಅವರಿಗೆ ಯಾವ ರೀತಿ ಸೀಟ್ ಅರೇಂಜ್ ಆಗಿದೆ ಅಂತ ಗೊತ್ತಾಗಲ್ಲ. ಸೀಟ್ ಅರೇಂಜ್ ಆಗಿದೆ ಅಂತ ನಿಮ್ಗೆ ಗೊತ್ತಾಗಬೇಕು ಅಂತಂದರೆ ಸೊ ಕ್ಲಚ್ಚನ್ನು ಕಂಪ್ಲೀಟ್ ಪ್ರೆಸ್ ಮಾಡಿ ಚೆಕ್ ಮಾಡ್ಕೋಬೇಕು. ಸೊ ಈ ರೀತಿ ಕ್ಲಚ್ ಪ್ರೆಸ್ ಕಂಪ್ಲೀಟ್ ಆಯಿತು ಅಂದರೆ ನಿಮಗೆ ಸೀಟ್ ಅರೇಂಜ್ಮೆಂಟ್ ಕರೆಕ್ಟಾಗಿ ಆಗಿದೆ ಅಂತ ಅರ್ಥ. ಮತ್ತು ಮೊದಲನೇದಿಗೆ ಏನಾಗುತ್ತೆ ಅಂದರೆ ನಿಮಗೆ ಕಾಲು ಇಷ್ಟು ಪೂರ್ತಿಯಾಗಿ ಹೋಗಬಾರ್ದು. ಕಾಲು ಸ್ವಲ್ಪ ಬೆಂಡಲ್ಲಿರಬೇಕು, ಈ ರೀತಿ ಬೆಂಡಲ್ಲಿರಬೇಕು. ಈ ರೀತಿ ಬೆಂಡಲ್ಲಿ ಇದ್ದರೆ ನಿಮ್ಗೆ ಏನಾಗುತ್ತೆ, ಸೊ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ಈ ರೀತಿ ನೀವು ರಿಲೀಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಅದು ಜರ್ಕ್ ಬರದಿರೋ ರೀತಿ ನಿಮಗೆ ಅದನ್ನು ತಡೆಯುತ್ತೆ. ಆವಾಗ ಈಸಿಯಾಗಿ ನಾವು ಕ್ಲಚ್ನ ರಿಲೀಸ್ ಮಾಡ್ಕೊಬೋದು. ಸೊ ಆ ರೀತಿ ಸೀಟ್ನ ಅರೇಂಜ್ಮೆಂಟ್ ಮಾಡ್ಕೋಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಈ ರೀತಿ ABC ಅಂತ ಇದೆಯಲ್ವಾ, ಆ ರೀತಿ ಆಪ್ರೇಷನ್ಸ್ ವರ್ಕ್ ಆಗುತ್ತೆ ಅಂತ ನಾವು ಕಾಲಿಗಿಟ್ಟಿಸೋ ರೀತಿ ನೀವು ಸೀಟ್ ಅರೇಂಜ್ ಮಾಡ್ಕೊಬೇಕು. ಅದಾದಮೇಲೆ ನೀವು ಎಕ್ಸ್ಲೇಟರು ಬ್ರೇಕು ರೈಟ್ ಲೆಗಲ್ಲಿ ಯೂಸ್ ಮಾಡಬೇಕು, ಕ್ಲಚ್ನ ಲೆಫ್ಟ್ ಲೆಗಲ್ಲಿ ಯೂಸ್ ಮಾಡಬೇಕು. ಕ್ಲಚ್ನ ಯಾವಾಗಲೂ ಅಷ್ಟೇ ನೀವು ಆಪ್ರೇಟ್ ಮಾಡಬೇಕಾದ್ರೆ ಕೆಲವೊಬ್ರು ಏನು ಮಾಡ್ತಾರೆ, ಸೊ ಈ ರೀತಿ ಇಟ್ಕೊತಾರೆ. ಈ ರೀತಿ ಇಟ್ಕೊಂಡ್ರೆ ಹಿಂಗೆ ಪ್ರೆಸ್ ಮಾಡ್ತೀರಲ್ವಾ, ಈ ರೀತಿ ಲಿಫ್ಟ್ ಮಾಡಿಬಿಡ್ತೀರಾ. ಈ ರೀತಿ ಲಿಫ್ಟ್ ಮಾಡಿದ್ಮೇಲೆ ನಿಮ್ಗೆ ಏನಾಗುತ್ತೆ, ಪೂರ್ತಿ ಲೆಗ್ ಇರುತ್ತಲ್ವಾ, ಅದು ಪೂರ್ತಿ ಲೆಗ್ ಮೇಲೆ ಬರುತ್ತೆ. ಯಾವಾಗಲೂ ಅಷ್ಟೇ ಕ್ಲಚ್ ಈ ರೀತಿ ಆಪ್ರೇಟ್ ಮಾಡೋಕ್ಕೆ ಹೋಗ್ಬಾರ್ದು. ಯಾಕೆ ಅಂತಂದರೆ ಕೆಲವೊಬ್ಬರಿಗೆ ಸೊ ಈ ಡ್ರೈವಿಂಗಲ್ಲಿ ಏನು ಮಾಡ್ತಿರ್ತಾರೆ, ಆ ಬೈದಲ್ಲಿ ಕಾಲಿಟ್ಕೊಂಡಿರ್ತಾರೆ. ಸೊ ಅದೇನಾಗುತ್ತೆ, ಕ್ಲಚ್ ಪೂರ್ತಿ ಬರೋದ್ರಿಂದ ವೆಹಿಕಲ್ ಜರ್ಕ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು, ನೀವು ಈ ಹೀಲ್ ಇದೆಯಲ್ಲ, ಸೊ ಇದನ್ನು ನೀವು ಕೆಳಗಡೆ ಈ ರೀತಿ ಇಟ್ಕೊಬೇಕು. ಸೊ ಈ ರೀತಿ ನೀವು ಪ್ರೆಸ್ ಮಾಡಬೇಕು. ಸೊ ಫಸ್ಟ್ ಗೊತ್ತಾಗಿಲ್ಲ ಅಂತಾರೆ, ಒಂದು ಲೆಗ್ಗಲ್ಲಿ ಫಸ್ಟು ಅದರ ಇಂಪ್ರೆಷನ್ಸ್ ಯಾವ ರೀತಿ ಅಂತ ತಿಳ್ಕೊಳ್ಳಿ. ಸೊ ಈ ರೀತಿ ಇರುತ್ತೆ, ತೋರಿಸ್ತೀನಿ. ಸೊ ಹಿಂಗಿರುತ್ತಲ್ವಾ, ಸೊ ಈ ರೀತಿ ಹೀಲ್ನ ಡೌನ್ ಮಾಡಬೇಕು. ಡೌನ್ ಮಾಡಿ ಈ ರೀತಿ ಆಪ್ರೇಟ್ ಮಾಡಬೇಕು. ಯಾವಾಗಲೂ ಟೋನಲ್ಲೇ ಆಪ್ರೇಟ್ ಮಾಡಬೇಕು, ಬೆರಳುಗಳಲ್ಲಿ ನೀವು ಆಪ್ರೇಟ್ ಮಾಡಬೇಕು. ಈ ರೀತಿ ಪೂರ್ತಿ ಇಡ್ಲಿಕ್ಕೆ ಹೋಗಬಾರ್ದು. ಪೂರ್ತಿ ಇಟ್ಟು ಏನಾಗುತ್ತೆ, ನಿಮಗೆ ಈ ಪೂರ್ತಿ ಲಿಫ್ಟ್ ಮಾಡೋದ್ರಿಂದ ನಿಮಗೆ ಈ ಲೆಗ್ ಪೂರ್ತಿ ಪೇಯ್ನ್ ಬರುತ್ತೆ. ಆವಾಗ ಆಪ್ರೇಷನ್ಸು ಕರೆಕ್ಟಾಗಿ ಬರೋದಿಲ್ಲ, ನೀವು ಲಿಫ್ಟ್ ಮಾಡೋಕ್ಕಾಗೋದಿಲ್ಲ, ಪೂರ್ತಿ ಜರ್ಕ್ ಕೊಡ್ಬಿಡುತ್ತೆ. ನೀವೇನು ಮಾಡಬೇಕು, ಈ ರೀತಿ ಹೀಲ್ನ ಡೌನ್ ಮಾಡಿ ಈ ರೀತಿ ಆಪ್ರೇಟ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಆಪ್ರೇಷನ್ಸ್ ಬರುತ್ತೆ. ಸೊ ನೆಕ್ಸ್ಟ್ ಅದಾದಮೇಲೆ ಇದು ಎಕ್ಸಲೇಟರು, ಇದು ಬ್ರೇಕು. ಎಕ್ಸಲೇಟರ್ ಬ್ರೇಕು ಆಪರೇಷನ್ಸ್ ಯಾವ ರೀತಿ ಇರಬೇಕಂದ್ರೆ, ನಿಮಗೆ ಇದು ಎಕ್ಸಲೇಟರ್ ತುಂಬ ಸಾಫ್ಟಾಗಿರುತ್ತೆ, ಬ್ರೇಕು ತುಂಬ ಹಾರ್ಡಾಗಿರುತ್ತೆ. ಓಕೆನಾ, ಒಂದೇ ಹೀಲಲ್ಲಿ ನೀವು ಈ ರೀತಿ ಈ ಎಕ್ಸಲೇಟರ್ನ ಪ್ರೆಸ್ ಮಾಡ್ತೀರಿ ಅಂದರೆ ಈ ರೀತಿ ಲಿಫ್ಟ್ ಮಾಡಿ ನೀವು ಈ ರೀತಿ ಇಡಬಾರದು. ಓಕೆನಾ, ಒಂದೇ ಹೀಲ್ನ ಡೌನ್ ಮಾಡಿ. ಸೊ ಈ ರೀತಿ ಎಕ್ಸಲೇಟ್ರು ಮತ್ತು ಬ್ರೇಕ್ ಇದೇ ಒಂದೇ ಕಡೆ ಇರುತ್ತೆ ನಿಮಗೆ, ಇದು ಒಂದೇ ರೀತಿ ಇರುತ್ತೆ. ಅದಾದಮೇಲೆ ಈ ರೀತಿ ಮತ್ತು ಈ ರೀತಿ ನೀವು ಪ್ರೆಸ್ ಮಾಡ್ಕೊಬೇಕು. ಸೊ ಅದು ಅರೇಂಜ್ ಆದಮೇಲೆ ನೆಕ್ಸ್ಟು ಈ ಸೀಟು ನಿಮಗೆ
ಯಾವಾಗಲೂ ಅಷ್ಟೇ ಈ ರೀತಿ ಕಂಫರ್ಟ್ ಆಗಿರೋ ರೀತಿ ಇರಬೇಕು. ಪೂರ್ತಿ ಹೀಗಿರೋದು ಮತ್ತು ಪೂರ್ತಿ ಹಿಂದೆ ಮಾಡ್ಕೊಳ್ಳೋದು ಈ ರೀತಿ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಸೊ ಜಸ್ಟ್ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿರಬೇಕು. ಸೊ ರಿಲ್ಯಾಕ್ಸ್ ಆಗಿದ್ರೆ ಈ ರೀತಿ ರಿಲ್ಯಾಕ್ಸ್ ಆಗಿದ್ರೆ ಸ್ವಲ್ಪ ಅವಾಗೇನಾಗುತ್ತೆ, ನಿಮಗೆ ಕೂತ್ಕೊಳ್ಳೋ ಸ್ಟೇಜು ಕಂಫರ್ಟ್ ಆಗಿರುತ್ತೆ. ಕಂಫರ್ಟ್ ಆದಮೇಲೆ ನಿಮಗೆ ಸ್ಟೇರಿಂಗ್ ಬ್ಯಾಲೆನ್ಸ್ ಮಾಡೋದಕ್ಕೂ ಈಸಿ ಆಗುತ್ತೆ. ಸ್ಟೇರಿಂಗ್ ಯಾವಾಗಲೂ ಅಷ್ಟೇ ಈ ರೀತಿ ಕೈ ಬೆಂಡಲ್ಲಿರಬೇಕು. ಈ ರೀತಿ ಮುಂದೆ ಮಾಡ್ಕೊಳ್ಳೋದು, ಈ ರೀತಿ ಹಿಂದೆ ಇರೋದು. ಸೊ ಆ ರೀತಿ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ನಿಮಗೆ ಕೂತ್ಕೊಂಡ್ರೆ ಕಂಫರ್ಟ್ ಆಗಿರಬೇಕು. ಸ್ಟೇರಿಂಗ್ ಅರೇಂಜ್ ಮಾಡೋದಕ್ಕೆ ಈಸಿ ಆಗಿರಬೇಕು. ಈ ಆಪ್ರೇಷನ್ಸ್ ಎಲ್ಲ ಗೊತ್ತಾಯ್ತಲ್ವಾ. ನೆಕ್ಸ್ಟ್ ಬಂದು ಈ ರೀತಿ ಸೀಟ್ ಬೆಲ್ಟ್ ಇದೆಯಲ್ಲ, ಈ ಸೀಟ್ ಬೆಲ್ಟ್ ಇನ್ನೊಂದು ಯೂಸ್ಫುಲ್ ಏನಪ್ಪ ಅಂತಂದರೆ, ನೀವು ಸೀಟ್ ಬೆಲ್ಟ್ ಈ ರೀತಿ ಹಾಕ್ಕೊಂಡಿರ್ತೀರಲ್ಲ ಯಾವಾಗಲೂ ಅಷ್ಟೇ. ಸೊ ಇವಾಗ ನೋಡಿ, ಈ ಸೀಟ್ ಬೆಲ್ಟ್ ಫಸ್ಟ್ ಈ ರೀತಿ ಬರುತ್ತಲ್ವ. ಸೊ ನೆಕ್ಸ್ಟ್ ಬಂದು ಈ ರೀತಿ ನೋಡಿ ಹಿಂಗಿದೆಯಲ್ಲ, ಈ ರೀತಿ ಕಂಪ್ಲೀಟಾಗಿ ಬಂದರೆ ಸೊ ಇದು ಲಾಕ್ ಆಗುತ್ತೆ. ಯಾವಾಗಲೂ ಸೀಟ್ ಬೆಲ್ಟ್ ಯಾಕೆ ಹಾಕೋಬೇಕು ಅಂತಂದರೆ, ಸೊ ಏನಾದರೂ ಅಕಸ್ಮಾತಾಗಿ ಏನಾದರೂ ಇನ್ಸಿಡೆಂಟ್ ಆಯಿತು ಅಂದರೆ ಹಿಂಗೆ ಹೋಗ್ತಿರಲ್ವ, ಸೊ ಇದು ಸಡನ್ನಾಗಿ ಲಾಕ್ ಆಗುತ್ತೆ. ಸೊ ಲಾಕ್ ಆದರೆ ನಿಮಗೆ ಏರ್ ಬ್ಯಾಗ್ ಎಲ್ಲ ಓಪನ್ ಆಗುತ್ತಲ್ವಾ, ಅದರಿಂದನೇ. ಸೊ ಅದಕ್ಕೆ ನೀವು ಸೀಟ್ ಬೆಲ್ಟ್ ಯಾವಾಗಲೂ ಹಾಕ್ಕೊಂಡಿರೋದು. ಒಂದೊಂದು ಗಾಡೀಲಿ ಏರ್ ಬ್ಯಾಗ್ ಇರಲ್ಲ, ಅವಾಗ ಏನು ಮಾಡಬೇಕು? ಒಂದೊಂದು ಗಾಡೀಲಿ ಏರ್ ಬ್ಯಾಗ್ ಇರಲ್ವಲ್ಲ, ಅವಾಗ ಏರ್ ಬ್ಯಾಗ್ ಇರುತ್ತೆ, ಎಲ್ಲದರಲ್ಲೂ ಏರ್ ಬ್ಯಾಗ್. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಪ್ರೀ ಚೆಕ್ ಮಾಡ್ಕೋಬೇಕು ಅಂತ. ಇದಿಷ್ಟು ಪ್ರೀ ಚೆಕ್ ಮಾಡ್ಕೋಬೇಕಾಗತ್ತೆ ನಾವು ವೆಹಿಕಲ್ನ ಹೊಸದಾಗಿ ಡ್ರೈವ್ ಮಾಡೋರು. ಓಕೆ, ಸೊ ಈಗ ಬನ್ನಿ ಫ್ರೆಂಡ್ಸ್, ಈ ವೆಹಿಕಲ್ನ ಯಾವ ರೀತಿ ಮೂವ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಹೋಗ್ಬೇಕು. ಮೊದಲನೇದಾಗಿ ನಾವು ವೆಹಿಕಲ್ನ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ ಸೊ ಏನಾಗುತ್ತೆ, ಲೈಕ್ ಫಸ್ಟ್ ಗೇರ್ಗೆ ಹಾಕ್ಕೊಬೇಕಾಗತ್ತೆ. ನಾವು ಫಸ್ಟ್ ಗೇರ್ ಹಾಕ್ಕೊಂಡು ಸೊ ಲೆಗ್ ಬ್ರೇಕ್ ಇಟ್ಕೊಂಡು ಹ್ಯಾಂಡ್ ಬ್ರೇಕ್ನ ರಿಲೀಸ್ ಮಾಡ್ಕೊತೀವಿ. ಸೊ ಹ್ಯಾಂಡ್ ಬ್ರೇಕ್ನ ರಿಲೀಸ್ ಮಾಡ್ಕೊಂಡ್ಮೇಲೆ ಸೊ ಸ್ಲೋವಾಗಿ ಕ್ಲಚ್ನ ಸ್ಲೋವಾಗಿ ರಿಲೀಸ್ ಮಾಡ್ಕೊತಾ ಇರಬೇಕು. ಸೊ ಸ್ಲೋವಾಗಿ ರಿಲೀಸ್ ಮಾಡ್ತೀವಿ, ಅದ್ರ ಲೈಕ್ ಒಂದು ವೈಬ್ರೇಷನ್ ಬರುತ್ತೆ. ಸೊ ವೈಬ್ರೇಷನ್ನ ಕನೆಕ್ಟಿಂಗ್ ಪಾಯಿಂಟ್ ಅಂತೀವಿ. ಆ ಕನೆಕ್ಟಿಂಗ್ ಪಾಯಿಂಟಿಗೆ ಬಂದು ಜಸ್ಟ್ ರಿಲೀಸ್ ಮಾಡಿದ್ರೆ ಸ್ವಲ್ಪ ನಿಮಗೊಂದು ಕನೆಕ್ಟಿಂಗ್ ಪಾಯಿಂಟ್ ಅಂತ ಬರುತ್ತೆ, ಅದು ಸ್ವಲ್ಪ ವೈಬ್ರೇಷನ್ ಕೊಡುತ್ತೆ. ಸೊ ಆ ವೈಬ್ರೇಷನ್ ಬಂದ ಮೇಲೆ ಜಸ್ಟ್ ಬ್ರೇಕ್ ಬಿಟ್ಟರೆ ಸಾಕು, ನಿಮಗೆ ವೆಹಿಕಲ್ ಮೂವ್ ಆಗೋದಕ್ಕೆ ಟ್ರೈ ಮಾಡುತ್ತೆ. ಜಸ್ಟ್ ಈ ರೀತಿ ಮೂವ್ ಮಾಡೋದಕ್ಕೆ ಸಾಕು. ಜಸ್ಟ್ ಈ ರೀತಿ ಮೂವ್ ಮಾಡಿಕೊಂಡ್ರೆ ಆರಾಮಾಗಿ ವೆಹಿಕಲ್ ಮೂವ್ ಆಗುತ್ತೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ವೆಹಿಕಲ್ನ ಯಾವ ರೀತಿ ಮೂವ್ ಮಾಡೋದು ಅಂತ. ಸೊ ವೆಹಿಕಲ್ನ ಯಾವ ರೀತಿ ಡ್ರೈವ್ ಮಾಡಬೇಕು, ಮತ್ತು ಈಸಿಯಾಗಿ ತುಂಬ ಫ್ಲೆಕ್ಸಿಯಾಗಿ ಯಾವ ರೀತಿ ಡ್ರೈವ್ ಮಾಡೋದು ಅಂತ ನೋಡಿದ್ರಲ್ಲ. ಸೊ ಇದೇ ರೀತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ನಾನು ಈ ವೆಹಿಕಲ್ನ ಡ್ರೈವ್ ಮಾಡೋದಕ್ಕೆ ಯಾವುದೇ ರೀತಿ ಟಿಪ್ಸ್ ಆದರೂ ನಾನು ಖಂಡಿತ ಕೊಡ್ತಾ ಹೋಗ್ತೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.